ನಾನು ತಮಿಳುನಾಡಿನ ಚೆನ್ನೈನಲ್ಲಿ ಪದವಿ ಪಡೆಯುತ್ತಿದ್ದಾಗ ನನ್ನ ರೂಮ್ಮೇಟ್ನ ತಾಯಿ ಆಧ್ಯಾತ್ಮಿಕ ಅನ್ವೇಷಕಿ ನನಗೆ ಧ್ಯಾನ ಮಾಡುವುದು ಹೇಗೆಂದು ಕಲಿಸಿದರು. ಆರಂಭದಲ್ಲಿ ನಾನು ಅದನ್ನು ಅನುಸರಿಸಲು ಅಷ್ಟು ಗಂಭೀರವಾಗಿರಲಿಲ್ಲ ಅಥವಾ ಹೆಚ್ಚು ಪ್ರಯತ್ನಿಸಲಿಲ್ಲ, ಆದರೆ 4 ತಿಂಗಳ ನಂತರ ಧ್ಯಾನ ಮಾಡುವ ಆಳವಾದ ಬಯಕೆಯನ್ನು ನಾನು ಅನುಭವಿಸಿದೆ ಮತ್ತು ಅದು ಸಾಮಾನ್ಯ ಅಸ್ತಿತ್ವವನ್ನು ಮೀರಿದ ಜೀವನದ ಬಗ್ಗೆ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಕಾರಣವಾಗುತ್ತದೆ ಎಂದು ಆಶಿಸಿದೆ. ಏಪ್ರಿಲ್ 22, 2006 ಮಧ್ಯರಾತ್ರಿ. ನಾನು ಕಣ್ಣು ಮುಚ್ಚಿ ಕೈ ಕಟ್ಟಿ ಕಾಲುಗಳನ್ನು ದಾಟಿ ಧ್ಯಾನದಲ್ಲಿ ಕುಳಿತು ನನ್ನ ನೈಸರ್ಗಿಕ ಉಸಿರಾಟವನ್ನು ಗಮನಿಸಿದೆ. ನನ್ನ ಉಸಿರಾಟದ ಮಾದರಿಯನ್ನು ಗಮನಿಸುತ್ತಿರುವಾಗ ನನ್ನ ಮನಸ್ಸಿನ ಬಗ್ಗೆ ಒಂದು ಮೂಲಭೂತ ಸತ್ಯವನ್ನು ನಾನು ಅರಿತುಕೊಂಡೆ: ನಾನು ನನ್ನ ತಲೆಯಲ್ಲಿ ತುಂಬಾ ಮಾತನಾಡುತ್ತೇನೆ ಮತ್ತು ಇದನ್ನು ಕಡಿಮೆ ಮಾಡಿಕೊಳ್ಳಬೇಕು. ಆ ಕ್ಷಣದಲ್ಲಿ ಒಂದು ಆಲೋಚನೆ ನನಗೆ ಹೊಳೆಯಿತು: ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಆಲೋಚನೆಗಳು ಮಂಥನಗೊಳ್ಳುವುದರೊಂದಿಗೆ ನಾವು ದೇವರನ್ನು ಹೇಗೆ ಅನುಭವಿಸಬಹುದು ಅಥವಾ ನೋಡಬಹುದು. ನನ್ನ ಆಲೋಚನೆಗಳ ಮೇಲೆ ಕೆಲಸ ಮಾಡಬೇಕು ಮತ್ತು ನಕಾರಾತ್ಮಕ ಮಾದರಿಗಳಿಂದ ನನ್ನನ್ನು ಮುಕ್ತಗೊಳಿಸಬೇಕು ಎಂದು ನನಗೆ ಆಳವಾಗಿ ಅನಿಸಿತು. ನಾನು ನಿಧಾನವಾಗಿ ನನ್ನ ಉಸಿರನ್ನು ಗಮನಿಸಲು ಮರಳಿದೆ. ಈ ಪ್ರಕ್ರಿಯೆಯ 15 ನಿಮಿಷಗಳ ನಂತರ ನನ್ನ ಮನಸ್ಸು ಹೆಚ್ಚು ಹೆಚ್ಚು ಖಾಲಿಯಾಗುತ್ತಿರುವುದನ್ನು ನಾನು ಅನುಭವಿಸಲು ಸಾಧ್ಯವಾಯಿತು ಮತ್ತು ನನ್ನೊಳಗೆ ಮೊದಲ ಬಾರಿಗೆ ಒಂದು ದೊಡ್ಡ ಪ್ರಶಾಂತತೆ ಇತ್ತು. ಧ್ಯಾನದ ಕೊನೆಯ 2 ನಿಮಿಷಗಳ ಸಮಯದಲ್ಲಿ ನನ್ನೊಳಗೆ ಒಂದು ಪ್ರಕಾಶಮಾನವಾದ ಬೆಳಕು ಬೆಳಗುತ್ತಿರುವುದನ್ನು ನಾನು ನೋಡಿದೆ. ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಆಶ್ಚರ್ಯಚಕಿತನಾಗಿ ಈ ಪ್ರಕಾಶಮಾನವಾದ ಬೆಳಕಿನ ಮೂಲವನ್ನು ನೋಡಲು ನಾನು ನನ್ನ ಕಣ್ಣುಗಳನ್ನು ತೆರೆದೆ, ಆದಾಗ್ಯೂ ಕೋಣೆಯಲ್ಲಿ ಸಂಪೂರ್ಣ ಕತ್ತಲೆ ಇತ್ತು. ನಾನು ಮತ್ತೆ ಕಣ್ಣು ಮುಚ್ಚಿದೆ ಮತ್ತು ನನ್ನ ದೇಹದಿಂದ ಅದೇ ಬೆಳಕು ಹೊರಹೊಮ್ಮುತ್ತಿರುವುದನ್ನು ನೋಡಿದೆ. ನನ್ನ ಮನಸ್ಸು ಗೊಣಗುತ್ತಾ, ಏನು